ಇನ್ನು ಖುದ್ದು ದೇವೇಗೌಡರೇ ಅಖಾಡಕ್ಕೆ ಇಳಿದ ಮೇಲೆ ದಳಪತಿಗಳ ಲೆಕ್ಕಾಚಾರ ಏನು ತಪ್ಪಾಯಿತು? ಎಲ್ಲರೂ ಅಂದ್ಕೊಂಡಿದ್ರು ಬಹುಶಃ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಎಲ್ರಿಗೂ ಕೂಡ ಆಯಿತು. ಪ್ರಮುಖವಾಗಿ JDS ನಾಯಕರು ಕೊನೆ ಹಂತದಲ್ಲಿ ಈ ಬಾರಿ ಗೆಲುವು ನಮ್ಮದೇ ಅಂತ ನೇರವಾಗಿ ಮಾಧ್ಯಮಗಳ ಮುಂದೆ ಜನಗಳ ಮುಂದೆ ಹೇಳ್ತಾ ಇದ್ರು. ಆದರೆ ಕೊನೆ ಹಂತದಲ್ಲಾಗಿರುವಂಥ ಬದಲಾವಣೆಗಳೇ ಬೇರೆ. ಇನ್ನು ಫಲಿತಾಂಶ ಬಂದ ಮೇಲೆ ಸುಮಾರು 25,000 ಮತಗಳ ಅಂತರದಿಂದ ನೇರವಾಗಿ ಸೈನಿಕ ಯೋಗೀಶ್ವರ್ ಗೆಲ್ತಾರೆ ಅಂದರೆ ಅದು ದಳಪತಿಗಳಿಗೆ ಖಂಡಿತವಾಗ್ಲೂ ಶಾಕ್ ಆಗಿತ್ತು. ಈ ಒಂದು ದೊಡ್ಡ ಗೆಲುವಿಗೆ ಅಂದರೆ ಯೋಗೀಶ್ವರ್ ಅವರ ಗೆಲುವಿಗೆ ಕಾರಣ ಏನು, ಹಾಗೇನೇ ದಳಪತಿಗಳ ಅಂದರೆ JDSನವರ ಸೋಲಿಗೆ ಕಾರಣವೇನು ನೋಡೋಣ ಬನ್ನಿ ಈ ಸ್ಟೋರಿಯಲ್ಲಿ. ಸಹೋದರನ ಸೋಲಿನ ಸೇಡು, ಪ್ರತಿಷ್ಠೆ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲೇಬೇಕಾದ ಅನಿವಾರ್ಯತೆ, ಚನ್ನಪಟ್ಟಣ DCMDK ಪಾಲಿಗೆ ಅಕ್ಷರಶಃ ಪಣದ ಕದನ ಕಣವೇ ಆಗಿತ್ತು. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಸೋತಿದ್ದೇ ತಡ DK ಎದೆಯಲ್ಲಿ ಕಿಚ್ಚು ಧಗಧಗ ಅಂತಾನೆ ಉರಿಯುತ್ತಿತ್ತು. ಅಂದು ಬಿಜೆಪಿ JDS ಯಾವ ತಂತ್ರಗಾರಿಕೆ ಬಳಸಿ DK ಸುರೇಶ್ ಕಟ್ಟಿ ಹಾಕಿದ್ರು ಅದೇ ಹಾದಿಯಲ್ಲಿ ಹೆಜ್ಜೆ ಇಟ್ಟ DK CPY ಮೂಲಕ ಬೆಂಗಳೂರು ಗ್ರಾಮಾಂತರದ ಸೇಡನ್ನ ತೀರಿಸಿಕೊಂಡಿದ್ದಾರೆ. ಚನ್ನಪಟ್ಟಣ ಚಕ್ರವ್ಯೂಹ ಭೇದಿಸಿದ CP ಯೋಗೇಶ್ವರ್, ನಿಖಿಲ್ ಕುಮಾರಸ್ವಾಮಿಗೆ ಹ್ಯಾಟ್ರಿಕ್ ಸೋಲಿನ ಆಘಾತ. ಚನ್ನಪಟ್ಟಣ JDSನ ಭದ್ರಕೋಟೆ. ಕುಮಾರಸ್ವಾಮಿ ಮಂಡ್ಯ ಲೋಕಸಭೆಗೆ ಜಂಪ್ ಆಗಿದ್ರು ಚನ್ನಪಟ್ಟಣ ತಮ್ಮದೇ ಕ್ಷೇತ್ರ ಅಂತ ದಳಪತಿ ಹೇಳ್ತಿದ್ರು. ಆದರೆ ಮಿನಿ ಯುದ್ಧದ ಫಲಿತಾಂಶ ದಳ ನಾಯಕರ ಲೆಕ್ಕಾಚಾರಗಳನ್ನೇ ಉಲ್ಟಾ ಮಾಡಿದೆ. ಹಾಗಾದ್ರೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ಗೆಲುವಿನ ಕಾರಣ ಏನಂತೀರಾ? ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೇವೆ ನೋಡಿ. ಚನ್ನಪಟ್ಟಣದಲ್ಲಿ DK ಬ್ರದರ್ಸ್ ತಂತ್ರಗಾರಿಕೆ ತುಂಬಾ ಎಫೆಕ್ಟಿವ್ ಆಗಿಯೇ ಇತ್ತು. ಇದರ ಜೊತೆಗೆ DK ಹಾಗೂ DK ಸುರೇಶ್ ಯೋಗೇಶ್ವರ್ ಪರ ಜಂಟಿಯಾಗಿ ಅಬ್ಬರದ ಪ್ರಚಾರ ಮಾಡಿದ್ರು. ಕ್ಷೇತ್ರದಲ್ಲಿ ದಲಿತ ಮತ್ತು ಮುಸ್ಲಿಂ ಮತಗಳ ಒಗ್ಗಟ್ಟು, ಒಕ್ಕಲಿಗ ಮತಗಳು ಯೋಗೇಶ್ವರ್ಗೆ ವರದಾನ ಆಗಿವೆ. ಪ್ರಚಾರದ ವೇಳೆ ದೇವೇಗೌಡರ ಕುಟುಂಬದ ಬಗ್ಗೆ ಯೋಗೇಶ್ವರ್ ತುಟಿ ಬಿಚ್ಚಿರಲಿಲ್ಲ. ಟಿಕೆಟ್ ಸಿಗೋದಕ್ಕೂ ಮೊದಲೇ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರ ಜೊತೆಗೆ ಯೋಗೇಶ್ವರ್ಗೆ 2 ಬಾರಿ ಸೋತಿರುವ ಸಿಂಪತಿ ಕೈ ಹಿಡಿದಿದೆ. ಇದೆಲ್ಲದರ ನಡುವೆ ಕುಮಾರಸ್ವಾಮಿ ವಿರುದ್ಧ ಜಮೀರ್ ಹೇಳಿಕೆ ಪರಿಣಾಮ ಬೀರಿಲ್ಲ. ಗ್ಯಾರಂಟಿ ಯೋಜನೆ ಸರ್ಕಾರದ ಪರ ಜನರ ಒಲವಿದ್ದು ಯೋಗೇಶ್ವರ್ ಗೆಲುವಿಗೆ ಅನುಕೂಲ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣಗಳೇನು ಅಂತ ನೋಡೋದಾದ್ರೆ, ಚನ್ನಪಟ್ಟಣವನ್ನ ಕುಮಾರಸ್ವಾಮಿ ಬಿಟ್ಟು ಹೋಗಿದ್ರ ಪರಿಣಾಮ ಇಂದು ಕ್ಷೇತ್ರ ಕಳೆದುಕೊಳ್ಳುವ ಸ್ಥಿತಿ ಬಂದಂತಾಗಿದೆ. ಕ್ಷೇತ್ರದಲ್ಲಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಲು ಒಪ್ಪದೇ ಇದ್ದ ಅಸಮಾಧಾನ ಕಾಂಗ್ರೆಸ್ಗೆ ಮತ ಬ್ಯಾಂಕ್ ಆಗಿದೆ. ಹೀಗಿರುವಾಗ ಕೊನೆ ಕ್ಷಣದಲ್ಲಿ ನಿಖಿಲ್ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ್ದು ಕುಟುಂಬ ರಾಜಕಾರಣದ ವಾಗ್ಯುದ್ಧಕ್ಕೆ ವೇದಿಕೆ ಕೊಡ್ತು. ಕ್ಷೇತ್ರದ ಮತದಾರರೇ ಕುಟುಂಬ ರಾಜಕಾರಣವನ್ನ ಒಪ್ಪಿಲ್ಲ. ಇನ್ನು ಕುಮಾರಸ್ವಾಮಿ CM ಆಗಿದ್ದಾಗ ಅಭಿವೃದ್ಧಿ ಮಾಡದೇ ಇದ್ದಿದ್ದು ಒಂದು ಕಾರಣ ಆದ್ರೆ, ಚನ್ನಪಟ್ಟಣ ಗ್ರಾಮಾಂತರ ಭಾಗದ ಮೇಲೆ ಹೆಚ್ಚು ಅವಲಂಬನೆಯಾಗಿದ್ದು ಮತ್ತೊಂದು ಕಾರಣ ಆಗಿದೆ. ಹೀಗಾಗಿಯೇ ಚನ್ನಪಟ್ಟಣದ ನಗರದಲ್ಲಿ ನಿಖಿಲ್ಗೆ ಮತದಾರರು ಕೈ ಕೊಟ್ಟಿದ್ದಾರಂತೆ. ಇನ್ನು ಬೂತ್ ಮಟ್ಟದಲ್ಲಿ JDS ಮುಖಂಡರು ಎಡವಿದ್ದು, ತಳಮಟ್ಟದಲ್ಲಿ ಬಿಜೆಪಿಯಿಂದ ನಿರೀಕ್ಷಿಸಿದಷ್ಟು ಸಹಕಾರ ಸಿಕ್ಕಿಲ್ಲ. ಏನೇ ಹೇಳಿ, ತಂತ್ರಗಳ ಆಟದಲ್ಲಿ ಯೋಗೇಶ್ವರ್ ಗೆದ್ದು ಬೀಗಿದ್ರೆ ನಿಖಿಲ್ ಕುಮಾರಸ್ವಾಮಿ ಗೆಲುವಿನ ಓಟ ಅರ್ಧ ದಾರಿಯಲ್ಲೇ ನಿಂತು ಹೋಗಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್ TV9.